ಹಾಯ್ ಸ್ನೇಹಿತರೆ, ಕೆಸಿಟಿ ಮತ್ತು ನೀಟ್ ಗೆ ಸಂಬಂಧಪಟ್ಟಂತೆ ಎರಡು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಗಳು ಬಂದಿದೆ. ಆ ಎರಡು ಅಪ್ಡೇಟ್ ಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು, ಕರ್ನಾಟಕದ ಲಕ್ಷಾಂತರ ವಿದ್ಯಾರ್ಥಿಗಳು ಕಾತರದಿಂದ ನಿರೀಕ್ಷಿಸುತ್ತಿರುವಂತಹ 2024-25ನೇ ಶೈಕ್ಷಣಿಕ ಸಾಲಿನ ಸಿಇಟಿ ಆಧಾರಿತ ಪದವಿ ಪೂರ್ವ ತಾಂತ್ರಿಕ ಶಿಕ್ಷಣ ಪ್ರವೇಶ ಪ್ರಕ್ರಿಯೆ ಇದೀಗ ಅಂತಿಮ ಹಂತಕ್ಕೆ ಕಾಲಿಡ್ತಾ ಇದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪ್ರಕಾರ ಈ ವರ್ಷ ಜೂನ್ 25ರಿಂದ ಸಿಇಟಿ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಕುರಿತು ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ ಮಾಹಿತಿಯನ್ನು ನೀಡಿದ್ದಾರೆ. ಜೂನ್ 25ರಿಂದ ಮೊದಲ ಹಂತದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸ್ಟೇಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಪ್ರಮುಖ ಹಂತ ಅಂತ ಹೇಳಿ ಸಿಇಟಿ ಆಧಾರಿತ ಇಂಜಿನಿಯರಿಂಗ್ ಕೋರ್ಸ್ ಗಳಿಗೆ ಸೀಟು ಹಂಚಿಕೆಯ ಮೊದಲ ಕರಡು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಪ್ರಕಟಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಈ ವಾರದೊಳಗೆ ಅಂದ್ರೆ ಈಗಾಗಲೇ ಈ ವಾರದೊಳಗೆ ಇಂಜಿನಿಯರಿಂಗ್ ನ ಸೀಟ್ ಮ್ಯಾಟ್ರಿಕ್ಸ್ ಕರಡು ಪ್ರಕಟಿಸಲಾಗುವುದು. ವಿದ್ಯಾರ್ಥಿಗಳಿಂದ ಆಕ್ಷೇಪಣೆಗಳನ್ನ ಆಹ್ವಾನಿಸಿ ನಂತರ ಅಂತಿಮ ಮ್ಯಾಟ್ರಿಕ್ಸ್ ಅನ್ನ ಪ್ರಕಟಿಸುತ್ತೇವೆ ಅಂತ ಹೇಳಿ ಉನ್ನತ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಕಾಲೇಜು ವಿಭಾಗ ಅಥವಾ ಕೋರ್ಸ್ಗಳ ಆಧಾರದಲ್ಲಿ ಲಭ್ಯವಿರುವ ಸೀಟುಗಳ ಪಟ್ಟಿ. ಇದರ ಆಧಾರದ ಮೇಲೆ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಗಳನ್ನ ಆಪ್ಷನ್ ಎಂಟ್ರಿ ಮೂಲಕ ಸಲ್ಲಿಸ್ತಾರೆ ಅಂತ ಹೇಳಿದ್ದಾರೆ. ಇನ್ನು ನೀಟ್ ಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಬಂದಿದೆ. ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಪ್ರವೇಶಕ್ಕಾಗಿ ಬೇಕಾದ ನೀಟ್ ಫಲಿತಾಂಶವನ್ನು ಕೂಡ ಇದುವರೆಗೂ ಕೂಡ ಪ್ರಕಟವಾಗಿಲ್ಲ. ಇದಕ್ಕೆ ಪರಿಣಾಮವಾಗಿ ವೈದ್ಯಕೀಯ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಸ್ಥಿರವಾಗಿಲ್ಲ ಅಂತ ಹೇಳಿದ್ದಾರೆ. ಆದಾಗ್ಯೂ ಕೂಡ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈಗಾಗಲೇ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಪ್ರಸ್ತುತ ಲಭ್ಯವಿರುವ ಮಾಹಿತಿ ಪ್ರಕಾರ ತಾತ್ಕಾಲಿಕ ಸೀಟ್ ವಿವರ ಈ ರೀತಿ ಐತಿ. ನೋಡಬಹುದು, ನೀಟ್ ಯಾರ್ಯಾರ ಪರೀಕ್ಷೆಗಳನ್ನ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಇದು ವೈದ್ಯಕೀಯ ಸೀಟ್ಗಳು 8195 ಇದೆ. ದಂತ ವೈದ್ಯಕೀಯ ಸೀಟ್ಗಳು 2555 ಇದೆ. ನರ್ಸಿಂಗ್ ಸೀಟ್ಗಳು 38,165 ಸೀಟ್ಗಳನ್ನ ಇವರು ಬಿಡುಗಡೆ ಮಾಡಿದ್ದಾರೆ. ಇದು ತಾತ್ಕಾಲಿಕ ಸೀಟ್ಗಳಾಗಿರ್ತಾವ. ಇನ್ನು ಕೌನ್ಸಿಲಿಂಗ್ ಬಗ್ಗೆ ನೋಡುವುದಾದ್ರೆ ಈ ಬಾರಿ ಇಂಜಿನಿಯರಿಂಗ್ ಸೀಟ್ಗಳಲ್ಲಿ ಕೂಡ ಭಾರಿ ಏರಿಕೆ ಆಗಿದೆ. ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ 79,907 ಸೀಟ್ಗಳು ಲಭ್ಯವಿದ್ದು, ಆದರೆ ಈ ಬಾರಿ ಎಐಸಿಇಟಿ ಅನುಮೋದನೆ, ಹೊಸ ಕಾಲೇಜುಗಳ ಸೇರಿಕೆ, ಹಳೆ ಕಾಲೇಜುಗಳ ಸೌಲಭ್ಯ ವಿಸ್ತರಣೆ ಇತ್ಯಾದಿ ಆಧಾರದ ಮೇಲೆ 90,000ಕ್ಕಿಂತಲೂ ಅಧಿಕ ಸೀಟ್ಗಳು ಲಭ್ಯವಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ 90,000ಕ್ಕಿಂತಲೂ ಹೆಚ್ಚಿನ ಇಂಜಿನಿಯರಿಂಗ್ ಸೀಟ್ಗಳು ಸಿಗ್ತಾ ಇದೆ. ಇದು ಎಸ್ಸಿ, ಎಸ್ಟಿ, ಒಬಿಸಿ, ಯುಬಿಸಿ ಹಾಗೂ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳ ಆಯ್ಕೆಗೆ ಅವಕಾಶವನ್ನು ಹೆಚ್ಚಿಸುತ್ತದೆ ಅಂತ ಹೇಳಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಯಲಿರುವ ಇಂಜಿನಿಯರಿಂಗ್ ಸ್ನಾತಕೋತ್ತರ ಕೋರ್ಸ್ಗಳ ಕೌನ್ಸಿಲಿಂಗ್ ನ ಸಂಪೂರ್ಣ ವೇಳಾಪಟ್ಟಿ ಈ ಕೆಳಗಿನಂತಿದೆ ಅಂತ ಹೇಳ್ಬೋದು. ಈಗ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಜೂನ್ 25, 2025ರಿಂದ ಪ್ರಾರಂಭವಾಗ್ತಾ ಇದೆ. ಇನ್ನು ಎರಡನೇ ಸುತ್ತು ಜುಲೈ 10, 2025ರಿಂದ ಮುಂದುವರೆದು ಎರಡನೇ ಸುತ್ತು ಜುಲೈ 25, 2025 ಮತ್ತು ತರಗತಿಗಳು ಪ್ರಾರಂಭವಾಗುವುದು ಆಗಸ್ಟ್ 1, 2025ರಿಂದ ತರಗತಿಗಳು ಪ್ರಾರಂಭವಾಗ್ತಾ ಇದೆ. ಇದು ಕೆಸಿಟಿ ಮತ್ತು ನೀಟ್ ಗೆ ಸಂಬಂಧಪಟ್ಟಂತ ಎರಡು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಗಳಾಗಿರ್ತಾವೆ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.